ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಸೆಮಣೆಯ ಹಣೆಬರಹ ಭಾಗ 13. ಅಷ್ಟರಲ್ಲೇ ಅವರಲ್ಲೊಬ್ಬನಿಗೆ ಒಂದು ಕನ್ನಿಂಗ್ ಐಡಿಯಾ ಬಂದು, ವಿಹಾನ್ ಕುಡಿಯುವ ಜ್ಯೂಸ್ನಲ್ಲಿ ಸ್ವಲ್ಪ ಡ್ರಗ್ಸ್ ಬೆರೆಸು ಎನ್ನುತ್ತಾನೆ MLA ಮಗ. ಆ ಮಾತಿಗೆ ಉಳಿದವರೆಲ್ಲರಿಗೂ ಬೆವೆತು ಹೋಗುತ್ತದೆ. ಮಗ, ಅದುವೇನಾದರೂ ಹೊರಗೆ ತಿಳಿದರೆ ನಾವು ಸಿಕ್ಕಿಬೀಳುತ್ತೇವೆ ಕಣೋ. ಇಲ್ಲಿಯವರೆಗೂ ಕಾಲೇಜಿನಲ್ಲಿ ನಾವು ಡ್ರಗ್ಸ್ ತೆಗೆದುಕೊಳ್ಳುತ್ತಿರುವ ವಿಷಯ ನಮ್ಮನ್ನು ಹೊರತುಪಡಿಸಿ ಯಾರಿಗೂ ತಿಳಿಯದು. ಅವನೊಬ್ಬನೇ ನಮಗೆ ಸಪ್ಲೈ ಮಾಡುವುದು. ಈಗ ವಿಹಾನ್ಗೆ ಏನಾದರೂ ಆ ಡ್ರಗ್ಸ್ ಬೆರೆಸಿ ಕೊಟ್ಟರೆ, ಅವನಿಗೆ ಒಮ್ಮಿಂದೊಮ್ಮೆಲೆ ಮೈಗೆ ಆವರಿಸಿದರೆ ಅವನ ಅಣ್ಣ ಸುಮ್ಮನೆ ಬಿಡುವುದಿಲ್ಲ. ಖಂಡಿತವಾಗಿ ಅದು ಹೇಗೆ ನಡೆಯಿತೆಂದು ಹುಡುಕುತ್ತಾನೆ. ಆಗ ನಮಗೆ ರಿಸ್ಕ್ ಆಗಬಹುದು. ಒಮ್ಮೆ ಯೋಚಿಸು ಮಗ. ಎಂದರೆ ಪ್ರತಿಯೊಂದಕ್ಕೂ ಹೆದರುತ್ತೀರಲ್ಲೋ. ಸ್ವಲ್ಪವೂ ಧೈರ್ಯವಿಲ್ಲದ ನೀವು ನನ್ನ ಫ್ರೆಂಡಾ ಎಂದು ಕೋಪದಿಂದ ಅನ್ನುತ್ತಾ, ಇಷ್ಟಕ್ಕೂ ಅವನಿಗೆ ಡ್ರಗ್ಸ್ ಕೊಡಿಸುತ್ತಿದ್ದೀರೋ ಇಲ್ಲವೋ ಎಂದು ಜೋರಾಗಿ ಗದರುತ್ತಾನೆ. ಪಕ್ಕದಲ್ಲಿದ್ದವರೆಲ್ಲರೂ ಒಂದಿಷ್ಟು ಹೆದರುತ್ತಲೇ, ಅವನು MLA ಮಗನಾಗಿದ್ದರಿಂದ ಅವನ ಮಾತಿಗೆ ಓಕೆ ಎನ್ನದಿದ್ದರೆ ನಾಳೆಯಿಂದ ಅವನು ಏನು ಮಾಡುತ್ತಾನೋ ಎಂಬ ಭಯದಿಂದ, ಸರಿ ನಿನ್ನ ಇಷ್ಟ ಮಗ ಎನ್ನುತ್ತಾರೆ ಎಲ್ಲರೂ. ಅವನು ಆನಂದದಿಂದ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದ ವಿಹಾನ್ ಕಡೆ ನೋಡುತ್ತಾ, ಇವತ್ತು ನಿನ್ನ ಕತೆ ಮುಗಿಸುತ್ತೇನೆ ಕಣೋ. ನಿನ್ನನ್ನು ಮತ್ತಿನಲ್ಲಿ ಮುಳುಗಿಸಿ ಚೆನ್ನಾಗಿ ಬಾರಿಸದಿದ್ದರೆ ಆಗ ಕೇಳು. ಇಷ್ಟು ದಿನ ನಿನ್ನ ಮೇಲಿದ್ದ ಕೋಪವನ್ನೆಲ್ಲವನ್ನು ಇವತ್ತಿನಿಂದ ತೀರಿಸಿಕೊಳ್ಳುತ್ತೇನೆ ಎಂದುಕೊಳ್ಳುತ್ತಾ ಅಲ್ಲೇ ಇದ್ದ ಬೇರರ್ನನ್ನು ಕರೆದು ಅವರಿಗೆ ಸರ್ವ್ ಮಾಡುವ ಸರ್ವರ್ಗೆ ಒಂದು ನೋಟಿನ ಕಟ್ಟು ಆಸೆಯಿಂದ ತೋರಿಸಿ, ಒಂದು ಸಣ್ಣ ಪ್ಯಾಕೆಟನ್ನು ಅವನ ಕೈಗಿಟ್ಟು, ಇದು ಅವರು ಕುಡಿಯುವ ಡ್ರಿಂಕ್ಸ್ನಲ್ಲಿ ಬೆರೆಸು ಎಂದು ವಿಹಾನ್ ಅವರ ಬ್ಯಾಚ್ ಕಡೆ ತೋರಿಸುತ್ತಾನೆ ಕೈನ. ಆ ಬೇರರ್ ಅವನ ಕಡೆ ನೋಡುತ್ತಾ, ಅವನು ಹೇಳಿದ ಕೆಲಸ ಮಾಡಲು ಹೆದರುತ್ತಿದ್ದರೆ ನೀನೇನು ಹೆದರಬೇಡ, ನಿನಗೆ ಯಾವುದೇ ಅಪಾಯ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ, ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದರು. ಆ ಬೇರರ್ ಹೆದರುತ್ತಾ ಅವನು ಹೇಳಿದ ಕೆಲಸ ಮಾಡಲು ಒಪ್ಪದೇ ಇದ್ದಾಗ, ಆ MLA ಮಗ ಕೋಪದಿಂದ ಅವನ ಕಡೆ ನೋಡುತ್ತಾ, ನಾನು MLA ಮಗ ಎಂದು ನಿನಗೆ ಗೊತ್ತಿದೆಯಲ್ಲವೇ. ಇನ್ನೂ ನೀನು ನನ್ನ ಮಾತು ಕೇಳದಿದ್ದರೆ ನಿನ್ನ ಕೆಲಸವೇ ಹೊರಟು ಹೋಗುತ್ತದೆ. ಇದಷ್ಟೇ ಅಲ್ಲ, ಇನ್ನೆಲ್ಲೂ ಬೇರೆ ಯಾವುದೇ ಕೆಲಸವೂ ನಿನಗೆ ಸಿಗದಂತೆ ಮಾಡುತ್ತೇನೆ ಎಂದು ಬೆದರಿಸುತ್ತಿರುತ್ತಾನೆ. ಆ ಬೇರರ್ ಬೇಸರದಿಂದ, ಈಗ ಈ ಕೆಲಸ ಮಾಡಿದರೂ ಕೆಲಸ ಹೋಗುತ್ತದೆ, ಮಾಡದಿದ್ದರೂ ಕೆಲಸ ಹೋಗುತ್ತದೆ. ಒಂದು ವೇಳೆ ಈ ಕೆಲಸ ಮಾಡಿದರೆ ತಪ್ಪಿಸಿಕೊಳ್ಳಲು ಇವನು ಮಾರ್ಗ ತೋರಿಸುತ್ತಿದ್ದಾನಲ್ಲವೇ ಎಂದುಕೊಳ್ಳುತ್ತಾ, ಓಕೆ ಸರ್ ಎಂದು ತಲೆಯಾಡಿಸುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈಗ ನೋಡಿರೋ ಏನಾಗುತ್ತದೆ ಎಂದು ಅನ್ನುತ್ತಾ, ಯಾವಾಗ ಆ ಬೇರರ್ ಬಂದು ಅವರಿಗೆ ಡ್ರಿಂಕ್ಸ್ ಸರ್ವ್ ಮಾಡುತ್ತಾನೋ, ಯಾವಾಗ ಅದು ಅವರ ಗಂಟಲಿಗೆ ಇಳಿದು ಇವರು ವಿಚಿತ್ರವಾಗಿ ವರ್ತಿಸುತ್ತಾರೋ ಎಂದು ಆ ಪಕ್ಕದಲ್ಲೇ ಇದ್ದು ಕಾಯುತ್ತಿರುತ್ತಾರೆ ಅವರೆಲ್ಲರೂ. ಆ ಸರ್ವರ್ ಆ MLA ಮಗ ಕೊಟ್ಟ ಹಣಕ್ಕೆ ಆಸೆಪಟ್ಟು ಆ ಕೆಲಸ ಮಾಡುತ್ತಿದ್ದರೂ ಅದರ ನಂತರ ನಡೆಯುವ ಪರಿಣಾಮ ಹೇಗಿರುತ್ತದೋ ಎಂದು ಸ್ವಲ್ಪ ಭಯವೂ ಉಂಟಾಗುತ್ತದೆ ಅವನಿಗೆ. ಅದರಿಂದ ಭಯದಿಂದಲೇ ಬಂದು ಅವನು ಕೊಟ್ಟ ಪೌಡರ್ ಬೆರೆಸಿದ ಗ್ಲಾಸನ್ನು ವಿಹಾನ್ ಬ್ಯಾಚ್ನ ಎಲ್ಲರಿಗೂ ತಲುಪಿಸುತ್ತಾನೆ. ಸಾಮಾನ್ಯವಾಗಿ ಬರ್ತ್ಡೇ ಪಾರ್ಟಿ ಕೊಡುತ್ತಿರುವುದಕ್ಕೆ ಆ ರಾಜೇಶ್ಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಕಣೋ ಮಚ್ಚ, ಇಷ್ಟು ದಿನಗಳ ನಂತರ ನಮಗೆ ಎಣ್ಣೆ ಪಾರ್ಟಿ ಕೊಡ್ತಾ ಇದ್ದೀಯಾ ಎಂದು ನಗುತ್ತಾ ಒಬ್ಬರ ಮೇಲೊಬ್ಬರು ಜೋಕ್ ಮಾಡುತ್ತಾ ಪ್ರತಿಯೊಬ್ಬರೂ ಆ ಡ್ರಿಂಕನ್ನು ಮೆಲ್ಲನೆ ಕುಡಿಯುತ್ತಿರುತ್ತಾರೆ. ಇತ್ತ ಆ MLA ಮಗನ ಬ್ಯಾಚ್, ಕುಡಿಯಿರೋ ಕುಡಿಯಿರಿ, ಇನ್ನೊಂದಷ್ಟು ನಿಮಿಷಗಳಲ್ಲಿ ನಿಮಗೆ ಮೈಗೆ ಏರಿ ನೀವೇನು ಮಾಡ್ತಾ ಇದ್ದೀರಾ ಎಂದು ನಿಮಗೆ ತಿಳಿಯುವುದಿಲ್ಲ, ಆಗ ತಾನೇ ಅಸಲಿ ಆಟ ಶುರುವಾಗುವುದು. ಈಗ ನಿಮ್ಮ ಕತೆ ಮುಗಿಸುತ್ತೇವೆ ಎಂದುಕೊಳ್ಳುತ್ತಾ ಅವರು ಯಾವಾಗ ಆ ಡ್ರಿಂಕ್ ಕುಡಿದು ಮುಗಿಸುತ್ತಾರೋ, ಯಾವಾಗ ಅವರಿಗೆ ಪೂರ್ತಿಯಾಗಿ ಮೈಗೆ ಆವರಿಸುತ್ತದೋ ಎಂದು ಕಾಯುತ್ತಿರುತ್ತಾರೆ. ಆ ಕೆಲಸದವಳು ಬಂದು ಹೇಳಿ ಹೋದ ನಂತರ ವಿರಾಟ್ ಹೆಜ್ಜೆಗಳು ವಿಶಿಖಾ ಕೊಠಡಿಯ ಕಡೆಗೆ ಬೀಳುತ್ತವೆ. ವಿರಾಟ್ ಹೋಗುವಷ್ಟರಲ್ಲಿ ವಿಶಿಖಾ ಸೋಫಾದ ಬಳಿ ಕೆಳಗೆ ಕುಳಿತು ಮೊಣಕಾಲಿನಲ್ಲಿ ತನ್ನ ತಲೆಯನ್ನು ಒದುಗಿಸಿಕೊಂಡು ಅಳುತ್ತಿರುತ್ತಾಳೆ. ಆಫೀಸ್ನಲ್ಲಿ ತನ್ನನ್ನು ಎಷ್ಟೇ ಟಾರ್ಚರ್ ಕೊಟ್ಟರೂ ಕೂಡ ಸ್ವಲ್ಪವೂ ಸುಸ್ತಾಗದೆ, ಬೇಸರ ತೋರಿಸದೆ ಎಷ್ಟೋ ಚುರುಕಾಗಿರುತ್ತಿದ್ದ ವಿಶಿಖಾ ಹಾಗೆ ಅಳುತ್ತಿರುವುದನ್ನು ನೋಡಿದ ವಿರಾಟ್ಗೆ ಒಂದು ಕ್ಷಣ ವಿಶಿಖಾಳನ್ನು ನೋಡಿ ಬೇಸರವಾದರೂ ಅಷ್ಟರಲ್ಲೇ ಮುಖದಲ್ಲಿ ಗಾಂಭೀರ್ಯವನ್ನು ತುಂಬಿಕೊಂಡು ವಿಶಿಖಾಳ ಮುಂದೆ ಬಂದು ನಿಲ್ಲುತ್ತಾನೆ.
ತನ್ನ ಮುಂದೆ ಯಾರೋ ಬಂದಂತೆ ಅನ್ನಿಸುತ್ತಿದ್ದರೆ ಸ್ವಲ್ಪ ತಲೆ ಎತ್ತಿದ ವಿಶಿಕಾಳಿಗೆ ತನ್ನ ಎದುರು ಬಿಳಿಯ 2 ಪಾದಗಳು ಕಾಣಿಸಿದ ತಕ್ಷಣ ಅವು ಯಾರವೆಂದು ಅರ್ಥವಾಗಿ ಪೂರ್ತಿಯಾಗಿ ತಲೆ ಎತ್ತಿ ನೋಡುತ್ತಾಳೆ. ತನ್ನ ಕಡೆಗೆ ಗಂಭೀರವಾದ ಮುಖದಿಂದ ತೀಕ್ಷ್ಣವಾಗಿ ನೋಡುತ್ತಿರುವ ವಿರಾಟ್ನನ್ನು ನೋಡಿ ಒಂದು ಕ್ಷಣ ಭಯವೆನಿಸಿದರೂ ಆ ಭಯವನ್ನು ಹೊರಗೆ ತೋರಿಸದೆ ಎದ್ದು ನಿಲ್ಲುತ್ತಾಳೆ. ವಿರಾಟ್ ವಿಶಿಕಾಳ ಕಡೆಯೇ ನೋಡುತ್ತಾ, ಏನು ಬೇಬಿ, ತಿನ್ನು ಎಂದರೆ ತಿನ್ನದೆ ಹಠ ಮಾಡ್ತಾ ಇದೆಯಂತೆ. ಬೆಳಿಗ್ಗೆ ಕೊಟ್ಟ ಡೋಸ್ ಸಾಕಾಗಲಿಲ್ಲವೇ? ಮತ್ತೆ ಊಟ ಮಾಡದೆ ಮಸ್ಲತ್ತು ಮಾಡ್ತಾ ಇರೋದೇಕೆ ಎಂದು ವಿಶಿಕಾಳ ಮುಖಕ್ಕೆ ಅತ್ಯಂತ ಹತ್ತಿರಕ್ಕೆ ಬರುತ್ತಾ ಅವಳ ಕಿವಿಯಲ್ಲಿ ಹಸ್ಕಿಯಾಗಿ ಕೇಳುತ್ತಾನೆ. ವಿಶಿಕಾಗೆ ಮಧ್ಯಾಹ್ನ ತಾನು ಊಟ ಮಾಡದೇ ಇದ್ದುದಕ್ಕೆ ವಿರಾಟ್ ತಾನು ತಿನ್ನದಿದ್ದರೆ ತನ್ನನ್ನು ಏನು ಮಾಡುತ್ತೇನೆ ಎಂದು ಹೇಳಿದ್ದನೋ ನೆನಪಿಗೆ ಬಂದು ಏನು ಮಾಡಿದನೆಂಬುದು ಮೆಲ್ಲನೆ ಸ್ಟ್ರೈಕ್ ಆಗುತ್ತಿದ್ದಂತೆ ಒಂದು ಕ್ಷಣ ವಿಶಿಕಾಳ ದೇಹ ಭಯದಿಂದ ನಡುಗುತ್ತದೆ. ಎಲ್ಲಿ ತಾನು ಅಂದುಕೊಂಡಂತೆ ಮಾಡಿಬಿಡುತ್ತಾನೋ ಎಂದು ವಿಶಿಕಾಳ ದೇಹ ನಡುಗುವುದನ್ನು ನೋಡಿದ ವಿರಾಟ್ ತುಟಿಗಳ ಮೇಲೆ ಆಟೋಮ್ಯಾಟಿಕ್ ಆಗಿ ನಗು ಬಂದು ಸೇರುತ್ತದೆ. ಏನು ನೆನಪಾಯಿತೆ ಎಂದು ಹುಬ್ಬೇರಿಸುತ್ತಾ ವಿಶಿಕಾಳ ಹಣೆಯ ಮೇಲಿದ್ದ ತನ್ನ ತೋರು ಬೆರಳಿನಿಂದ ತಡವಿ ಕೊಡುತ್ತಾ ನಿಧಾನವಾಗಿ ಕೆನ್ನೆಗಳ ಮೇಲಿಂದ ಕೆಳಗೆ ತರುತ್ತಾ ಉಗುರಿನಿಂದ ಗೀರುತ್ತಾನೆ ವಿರಾಟ್. ವಿರಾಟ್ ಬೆರಳು ತನ್ನ ಮುಖದ ಮೇಲೆ ನಾಟ್ಯವಾಡುತ್ತಿದ್ದರೆ ವಿಶಿಕಾಳ ಎದೆಯಲ್ಲಿ ಭಯ ಹುಟ್ಟುತ್ತಿದ್ದರೂ ಅದನ್ನು ನುಂಗಿಕೊಂಡು ಹೊರಗೆ ಕಾಣಿಸದಂತೆ ಅತಿ ಕಷ್ಟದಿಂದ ಅದನ್ನು ಒಳಗೆ ಮುಚ್ಚಿಡುತ್ತಾ ಅವನ ಕೈಯನ್ನು ಟಕ್ಕನೆ ಹಿಡಿದುಕೊಂಡು ನಾನು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು ವಿರಾಟ್ ಎಂದರೆ ತನ್ನ ಕೆಲಸಕ್ಕೆ ಅಡ್ಡಿಪಡಿಸುತ್ತಾ ತನ್ನ ಕೈ ಹಿಡಿದುಕೊಂಡ ವಿಶಿಕಾಳ ಕೈ ಕಡೆ ಹುಬ್ಬು ಗಂಟಿಕ್ಕಿ ತನ್ನ ನೋಟವನ್ನು ಹರಿಸಿದ ತಕ್ಷಣ ವಿರಾಟ್ ನೋಟ ಎಲ್ಲಿದೆ ಎಂದು ನೋಡಿದ ವಿಶಿಕಾ ತಕ್ಷಣ ಭಯದಿಂದ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾಳೆ. ವಿಶಿಕಾ ಹಾಗೆ ಮಾಡುತ್ತಿದ್ದಂತೆ ವಿಶಿಕಾಳ ಮುಖದಲ್ಲಿನ ಭಯವನ್ನು ನೋಡಿ ಒಂದು ಕ್ಷಣ ನಕ್ಕು ಏನು ಮಾಡಬೇಕು ಎಂದು ಮತ್ತೆ ತಕ್ಷಣ ಗಂಭೀರತೆಗೆ ಮರಳುತ್ತಾನೆ. ಅದು ಎಂದು ಅನ್ನುತ್ತಿದ್ದರೆ ಏನು ಎಂದು ಮತ್ತೆ ಕೇಳುತ್ತಾನೆ ವಿರಾಟ್. ಇನ್ನು ತಾನು ಏನು ಹೇಳಬೇಕೆಂದು ನಿರ್ಧರಿಸಿದ್ದಾಳೋ ಆ ಮಾತುಗಳನ್ನು ಹೇಳಲು ಸಿದ್ಧಳಾಗಿ ನಾನು ಇಲ್ಲೇ ಹೀಗೆ ಇರಲು ಸಾಧ್ಯವಿಲ್ಲ ಅಂತ ಸ್ವಲ್ಪ ತಡಬಡಾಯಿಸುತ್ತಾ ಅಂದರೆ ನಾನು ಇಲ್ಲೇ ಹೀಗೆಯೇ ಇದ್ದರೆ ನನ್ನ ಕುಟುಂಬ ಅನ್ಯಾಯವಾಗಿ ಬೀದಿಗೆ ಬೀಳುತ್ತದೆ. ನನ್ನ ಸಂಬಳವೇ ನನ್ನ ಕುಟುಂಬಕ್ಕೆ ಆಧಾರ. ಆದ್ದರಿಂದಲೇ ನನ್ನ ಇಡೀ ಕುಟುಂಬ ನಡೆಯುವುದು. ಅಷ್ಟೇ ಅಲ್ಲ, ನಾನು ಈಗ ಅವರಿಗೆ ಹಣ ಕಳುಹಿಸದಿದ್ದರೆ ನನ್ನ ತಂಗಿಯ ಓದು ಕೂಡ ಮಧ್ಯದಲ್ಲೇ ನಿಂತು ಹೋಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಅಪ್ಪನಿಗೆ ಟ್ರೀಟ್ಮೆಂಟ್ ಕೂಡ ನಾನೇ ಕೊಡಿಸಬೇಕು. ಅದಕ್ಕೆ ನಾನು ಇಲ್ಲಿ ಮನೆಯಲ್ಲಿ ಖಾಲಿಯಾಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ನಾನು ಪ್ರತಿದಿನ ಬರುವಂತೆಯೇ ಆಫೀಸ್ಗೆ ಬಂದು ನನ್ನ ಜಾಬ್ ನಾನು ಮಾಡುತ್ತಾ ನನ್ನ ಸಂಬಳವನ್ನು ಪೂರ್ತಿಯಾಗಿ ನನ್ನ ಮನೆಗೆ ಕಳುಹಿಸುತ್ತೇನೆ. ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲೂ ನೀವು ಒಪ್ಪಿಕೊಳ್ಳಲೇಬೇಕು ಎಂದು ಸ್ವಲ್ಪ ಭಯದಿಂದಲಾದರೂ ಕಷ್ಟಪಟ್ಟು ವಿರಾಟ್ಗೆ ಇದ್ದುದನ್ನು ಇದ್ದಂತೆ ಹೇಳುತ್ತಾಳೆ ವಿಶಿಕಾ. ವಿಶಿಕಾಳ ಮಾತುಗಳಿಗೆ ವಿರಾಟ್ ವಿಶಿಕಾಳ ಕಡೆ ತೀಕ್ಷ್ಣವಾಗಿ ನೋಡುತ್ತಾ, ಮತ್ತೆ ಇಷ್ಟೆಲ್ಲ ಜವಾಬ್ದಾರಿಗಳಿದ್ದಾಗ ನೀನು ಬೆಳಿಗ್ಗೆ ಅವನೊಂದಿಗೆ ಮದುವೆಗೆ ಹೇಗೆ ಸಿದ್ಧವಾದೆ ಎಂದು ಪ್ರಶ್ನಿಸುವಂತೆ ಇರುತ್ತದೆ ವಿರಾಟ್ ನೋಟ. ತಕ್ಷಣ ವಿಶಿಕಾ ಅದಕ್ಕೆ ತಡವರಿಸದೆ, ಅವನು ನನ್ನನ್ನು ಮದುವೆಯಾದರೂ ನನ್ನ ಕುಟುಂಬದ ಜವಾಬ್ದಾರಿಯನ್ನೆಲ್ಲ ತಾನೇ ನೋಡಿಕೊಳ್ಳುವುದಾಗಿ ಹೇಳಿದ. ನಮ್ಮ ಅಪ್ಪನಿಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸುತ್ತೇನೆ ಎಂದ. ನನ್ನ ತಂಗಿಯ ಓದು ಮಧ್ಯದಲ್ಲಿ ನಿಲ್ಲದಂತೆ ಅವಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಅಂದ. ಅದಕ್ಕೆ ನಾನು ಆ ಮದುವೆಗೆ ಒಪ್ಪಿಕೊಂಡೆ ಎಂದು ವಿಶಿಕಾ ತಡವರಿಸದೆ ಹೇಳುತ್ತಿದ್ದರೆ, ಇವೆಲ್ಲ ಅವನೇ ನಿನಗೆ ಹೇಳಿದನಾ ಎಂದು ಹುಬ್ಬೇರಿಸಿ ಕೇಳುತ್ತಾನೆ. ಇಲ್ಲ, ಇವೆಲ್ಲ ನಮ್ಮ ಚಿಕ್ಕಮ್ಮ ಅವನೊಂದಿಗೆ ಮಾತನಾಡಿದ್ದು. ನನಗೆ ಅಸಲು ಅವನೊಂದಿಗೆ ಯಾವುದೇ ಸಂಬಂಧವಿಲ್ಲ. ನಾನು ಅವನನ್ನು ನೋಡುವುದು ಕೂಡ ಇದೇ ಮೊದಲ ಬಾರಿಗೆ ಎಂದು ವಿಶಿಕಾ ಅನ್ನುತ್ತಿದ್ದರೆ, ಅಂದರೆ ನಿಮ್ಮ ಚಿಕ್ಕಮ್ಮ ಹೇಳಿದ ಮಾತಿನ ಮೇಲೆಯೇ ನೀನು ಈ ಮದುವೆಗೆ ಒಪ್ಪಿಕೊಂಡೆಯಾ ಎಂದು ಕೇಳುತ್ತಾನೆ ವಿರಾಟ್. ಹೌದು, ಹಾಗೆ ನಡೆದರೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎಂದು ನಮ್ಮ ಚಿಕ್ಕಮ್ಮ ನನಗೆ ತಿಳಿ ಹೇಳಿದಳು. ಅದಕ್ಕೆ ಒಪ್ಪಿಕೊಂಡೆ. ಆದರೆ ಅಷ್ಟರಲ್ಲಿ ನೀವು ಬಂದು ಎಲ್ಲವನ್ನೂ ಹಾಳು ಮಾಡಿದಿರಿ. ನನ್ನ ಕತ್ತಿಗೆ ಬಲವಂತವಾಗಿ ತಾಳಿ ಕಟ್ಟಿ ನಿಮ್ಮೊಂದಿಗೆ ಎಳೆದುಕೊಂಡು ಬಂದಿರಿ. ಆದರೆ ನಾನು ಹೀಗೆಯೇ ಇದ್ದರೆ ನನ್ನ ಕುಟುಂಬ ಏನೆಲ್ಲ ಪರಿಸ್ಥಿತಿಗೆ ತಳ್ಳಲ್ಪಡುತ್ತದೋ ನಾನು ಊಹಿಸಲು ಸಾಧ್ಯವಿಲ್ಲ ಅನ್ನುತ್ತಿದ್ದರೆ, ಅಂದರೆ ಏನು? ಈಗ
ನಿನ್ನ ಇಡೀ ಕುಟುಂಬವನ್ನು ನನ್ನನ್ನೇ ಸಾಕಬೇಕೆಂದು ಹೇಳ್ತಾ ಇದೀಯಾ ಎನ್ನುವಂತೆ ಇರುತ್ತದೆ ವಿರಾಟ್ ನೋಟ. ವಿಶಿಖಾ ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆಗೆದು, ನನ್ನ ಕುಟುಂಬಕ್ಕಾಗಿ ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಂದಾಗ, ಏನದು ನಿರ್ಧಾರ ಅನ್ನುತ್ತಾನೆ. ನಾನು ಮದುವೆಯಾದರೂ ನನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಾನು ಬಿಡಲು ಸಾಧ್ಯವಿಲ್ಲ. ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಮಾಡುತ್ತಿರುವ ಕೆಲಸವನ್ನು ನಾನು ಬಿಡುವುದಿಲ್ಲ. ನಾನು ನಿಮಗೆ ಹೆಂಡತಿಯಾದರೂ ಸರಿ, ಎಂದಿನಂತೆ ನಿಮ್ಮ ಆಫೀಸ್ಗೆ ಬಂದು ನನ್ನ ಜಾಬ್ ಮಾಡುತ್ತಾ ನನ್ನ ಸಂಬಳವನ್ನು ಪೂರ್ತಿಯಾಗಿ ನನ್ನ ಮನೆಯಲ್ಲಿ ಕೊಡುತ್ತೇನೆ. ಅದಕ್ಕೆ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಒಪ್ಪಿಕೊಳ್ಳಲೇಬೇಕು ಎಂದು ಗಟ್ಟಿಯಾಗಿಯೇ ಹೇಳುತ್ತಾಳೆ ವಿಶಿಖಾ. ಆ ಮಾತು ಕೇಳಿದೊಡನೆ ವಿರಾಟ್ ತುಟಿಗಳಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದು ನಗು ಬಂದು ಸೇರುತ್ತದೆ. ವಿರಾಟ್ ಮುಖದಲ್ಲಿ ಅಪರೂಪಕ್ಕೊಮ್ಮೆ ಮಾತ್ರ ಕಾಣಿಸುವ ನಗುವನ್ನು ವಿಶಿಖಾ ಒಂದು ಅದ್ಭುತವನ್ನು ನೋಡುವಂತೆ ನೋಡುತ್ತಿದ್ದರೆ, ಆ ನಗುವನ್ನು ಚದುರಿಸುವಂತೆ ವಿರಾಟ್ ಕಿಸೆಯಲ್ಲಿದ್ದ ಜೇಬಿನಲ್ಲಿದ್ದ ಮೊಬೈಲ್ ರಿಂಗ್ ಆಗತೊಡಗುತ್ತದೆ. ತನ್ನ ಫೋನ್ ರಿಂಗ್ ಆಗುತ್ತಿದ್ದರೆ ಅದನ್ನು ತೆಗೆದು ನೋಡುವಷ್ಟರಲ್ಲಿ ಅದರಲ್ಲಿರುವ ನಂಬರ್ ನೋಡಿ ವಿರಾಟ್ ಹುಬ್ಬು ಗಂಟೆಕ್ಕುತ್ತಾನೆ. ತಕ್ಷಣ ಲಿಫ್ಟ್ ಮಾಡಿ ಹಲೋ ಎಂದು ಗಂಭೀರವಾಗಿ ಅನ್ನುತ್ತಿದ್ದಂತೆ ಆ ಕಡೆಯಿಂದ ಏನು ಹೇಳಿದರೋ ತಿಳಿಯದು. ಆದರೆ ವಿರಾಟ್ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಅವನ ಮುಷ್ಟಿ ಗಟ್ಟಿಯಾಗಿ ಬಿಗಿದುಕೊಳ್ಳುತ್ತದೆ. ವಿಶಿಖಾ ಒಮ್ಮಿಂದೊಮ್ಮೆಲೆ ಬದಲಾದ ವಿರಾಟ್ ಮುಖವನ್ನು ನೋಡುತ್ತಾ, ಅಷ್ಟರಲ್ಲೇ ಏನಾಯಿತು? ಇಲ್ಲಿಯವರೆಗೂ ಚೆನ್ನಾಗಿಯೇ ಇದ್ದರಲ್ಲ, ಯಾರದ್ದೋ ಫೋನ್ ಕಾಲ್ ಎಂದುಕೊಳ್ಳುತ್ತಾ ಕೆಳಗೆ ನೋಡುವಷ್ಟರಲ್ಲಿ ಅವನ ಮುಷ್ಟಿ ಗಟ್ಟಿಯಾಗಿ ಬಿಗಿದುಕೊಂಡಿದ್ದರಿಂದ ಬಿಳಿಯ ಅವನ ದೇಹದ ಮೇಲೆ ಹಸಿರು ನರಗಳು ಮೇಲಕ್ಕೆ ಎದ್ದು ಕಾಣಿಸುತ್ತವೆ. ಅದರಿಂದ ಅವನು ಎಷ್ಟು ಕೋಪಗೊಂಡಿದ್ದಾನೆ ಎಂಬುದು ವಿಶಿಖಾಗೆ ಅರ್ಥವಾಗುತ್ತದೆ. ಅಲ್ಲಿಯವರೆಗೂ ಧೈರ್ಯವಾಗಿ ಮಾತನಾಡಿದ ವಿಶಿಖಾ ಇನ್ನೊಂದು ಮಾತು ಮಾತನಾಡಲಾಗದೆ ಒಮ್ಮೆಲೆ ಸೈಲೆಂಟ್ ಆಗಿ ಬಿಡುತ್ತಾಳೆ. ವಿಶಿಖಾಳೊಂದಿಗೆ ಒಂದೇ ಒಂದು ಮಾತನ್ನು ಆಡದೆ ಅಲ್ಲಿಯವರೆಗೂ ಅವಳು ಏನು ಹೇಳಿದ್ದಾಳೆಂಬುದನ್ನು ಗಣನೆಗೆ ತೆಗೆದುಕೊಳ್ಳದೆ ಬರುತ್ತಿದ್ದೇನೆ ಎಂದು ಫೋನ್ನಲ್ಲಿ ಹೇಳುತ್ತಾ ತಕ್ಷಣ ಅಲ್ಲಿಂದ ರೂಮ್ ಬಾಗಿಲಿನವರೆಗೆ ಹೋದ ವಿರಾಟ್ ಹೆಜ್ಜೆ ಒಮ್ಮಿಂದೊಮ್ಮೆಲೆ ನಿಲ್ಲುತ್ತವೆ. ಏನಾಯಿತು ಮತ್ತೆ ಎಂದು ವಿಶಿಖಾ ವಿರಾಟ್ ಕಡೆ ನೋಡುತ್ತಿದ್ದರೆ, ಕನಿಷ್ಠ ತಿರುಗಿಯೂ ನೋಡದೆ ನೀನು ನಿನ್ನ ಡಿನ್ನರ್ ಮಾಡಲಿಲ್ಲ ಎಂದು ತಿಳಿದರೆ ಏನಾಗುತ್ತದೆ? ನಾನು ಏನು ಮಾಡಬಲ್ಲೆ ಎಂಬುದೆಲ್ಲ ನಿನಗೆ ಗೊತ್ತು. ಮರ್ಯಾದೆಯಾಗಿ ಡಿನ್ನರ್ ಪೂರ್ಣಗೊಳಿಸು, ಇಲ್ಲದಿದ್ದರೆ ನಿನ್ನ ಪನಿಷ್ಮೆಂಟ್ಗೆ ನೀನು ರೆಡಿಯಾಗು ಎಂದು ಸರಸರನೆ ಅಲ್ಲಿಂದ ಹೊರಟು ಹೋಗುತ್ತಾನೆ ವಿರಾಟ್. ಗಂಭೀರ ಧ್ವನಿಯಲ್ಲಿ ವಾರ್ನಿಂಗ್ ನೀಡಿ ಹೋಗುತ್ತಿರುವ ವಿರಾಟ್ ಕಡೆಯೇ ನೋಡುತ್ತಾ, ಈಗ ಅಷ್ಟು ಕೋಪದಿಂದ ಎಲ್ಲಿಗೆ ಹೋಗುತ್ತಿದ್ದಾನೆ? ಈ ಟೈಮ್ನಲ್ಲಿ ಯಾರಿಗೆ ಸಮಯ ಹತ್ತಿರವಾಯಿತೋ ಏನೋ ಎಂದುಕೊಳ್ಳುತ್ತಾ, ಆದರೂ ನಾನು ಇಷ್ಟೆಲ್ಲ ಹೇಳಿದರೂ ನನ್ನ ಜಾಬ್ಗೆ ಹೋಗಲು ಅವನು ಅಂದನ ಇಲ್ಲ ಅಂದನ ಎಂದು ಏನೂ ಉತ್ತರ ಹೇಳದೆ, ಡಿನ್ನರ್ ಮಾತ್ರ ಮಾಡದಿದ್ದರೆ ಪನಿಷ್ಮೆಂಟ್ ಇರುತ್ತದೆ ಎಂದು ತಾನೇ ಹೇಳಿಕೊಳ್ಳುತ್ತಾ ಹೊರಟು ಹೋದ. ಅಸಲಿಗೆ ನಾನೆಂದರೆ ಲೆಕ್ಕವೇ ಇಲ್ಲವೇ? ನನ್ನ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳಲ್ವಾ ಇವನು ಎಂದು ಸ್ವಲ್ಪ ಅಸಹನೆಯಿಂದ ಫೀಲ್ ಆಗುತ್ತಾ ತನ್ನೆದುರಿನ ಟಿಪಾಯ್ ಮೇಲೆ ಇಟ್ಟಿದ್ದ ಡಿನ್ನರ್ ಪ್ಲೇಟ್ ನೋಡುತ್ತಾ, ತಿನ್ನಬೇಕೆಂದಿಲ್ಲದಿದ್ದರೂ ಆದರೆ ತಿನ್ನದೆ ವಿಧಿಯಿಲ್ಲ. ಬೆಳಿಗ್ಗೆಯೂ 10 ನಿಮಿಷದಲ್ಲಿ ತಿನ್ನು ಎಂದ ತಕ್ಷಣ ಗಬಗಬನೆ ಬಾಯಿಗೆ ತಿರುಗಿಕೊಂಡೆ. ಬೆಳಿಗ್ಗೆಯಿಂದ ಹತ್ತು ಸುಸ್ತಾಗಿ ನನಗೆ ಹಸಿವಾಗುತ್ತಿದೆ. ಈಗ ಈ ಡಿನ್ನರ್ ಕೂಡ ಸ್ಕಿಪ್ ಮಾಡಿದರೆ ನನ್ನ ಆರೋಗ್ಯ ಹಾಳಾಗುತ್ತದೆ. ಇಲ್ಲ, ಈ ವಿರಾಟ್ಗೆ ಹೆದರಿ ನಾನು ಊಟ ಬಿಟ್ಟು ಕುಳಿತರೆ ಹೇಗೆ? ನನ್ನನ್ನು ನಂಬಿ ನನ್ನ ಕುಟುಂಬವಿದೆ. ನನಗಾಗಿ ಅಲ್ಲದಿದ್ದರೂ ನನ್ನವರಿಗಾಗಿ ಆದರೂ ನಾನು ಸ್ಟ್ರಾಂಗ್ ಆಗಿರಬೇಕು. ನನ್ನವರ ಜವಾಬ್ದಾರಿಯೆಲ್ಲ ನನ್ನ ಮೇಲೆಯೇ ಇದೆ ಎಂದು ತನ್ನನ್ನು ತಾನು ಮೋಟಿವೇಟ್ ಮಾಡಿಕೊಂಡು ಫ್ರೆಶ್ ಆಗಲು ವಾಶ್ರೂಮ್ಗೆ ಹೊರಟು ಹೋಗುತ್ತಾಳೆ ವಿಶಿಖಾ. ವಿರಾಟ್ಗೆ ಫೋನ್ ಕಾಲ್ ಬಂದಿದ್ದರಿಂದ ಕೋಪದಿಂದ ಮುಷ್ಟಿ ಬಿಗಿದು ಹೊರಗೆ ಬರುವಷ್ಟರಲ್ಲಿ ಕಾರಿನ ಬಳಿಯೇ ಡ್ರೈವರ್ ರೆಡಿಯಾಗಿರುತ್ತಾನೆ. ಡ್ರೈವರ್ನನ್ನು ಬೇಡವೆಂದು ಕೈಯಿಂದಲೇ ತಡೆದು ಅವನ ಬಳಿಯಿಂದ ಕಾರ್ ಕೀಗಳನ್ನು ತೆಗೆದುಕೊಂಡು ತಾನೇ ಸ್ಟೇರಿಂಗ್ ಹಿಡಿಯುತ್ತಾನೆ ವಿರಾಟ್. ಕಾರಿನಲ್ಲಿ ಕುಳಿತ ವಿರಾಟ್ ಮುಖ ಗಂಭೀರವಾಗಿದೆ. ಕಾರನ್ನು ಅಷ್ಟು ಟ್ರಾಫಿಕ್ನಲ್ಲೂ ತುಂಬ ಫಾಸ್ಟಾಗಿ ಡ್ರೈವ್ ಮಾಡುತ್ತಿದ್ದಾನೆ. ಆ ಡ್ರೈವಿಂಗ್ ನೋಡಿದರೆ ಹೇಳಬಹುದು ಅವನು ಎಷ್ಟು ಕೋಪಗೊಂಡಿದ್ದಾನೆ ಎಂದು.
ಕೆಂಪಾದ ಮುಖದೊಂದಿಗೆ ಸ್ಟೇರಿಂಗ್ ತಿರುಗಿಸುತ್ತಿರುವ ಅವನ ಯೋಚನೆಗಳೆಲ್ಲ ಇಷ್ಟೊತ್ತಿನಲ್ಲಿ ತನಗೆ ಬಂದ ಫೋನ್ ಕಾಲ್ ಮೇಲೆಯೇ ಒಮ್ಮೆಲೆ ತಿರುಗುತ್ತವೆ. ಅದು ಸಿಟಿ ಕಮಿಷನರ್ನಿಂದ ಬಂದ ಫೋನ್. ಇಷ್ಟೊತ್ತಿನಲ್ಲಿ ವಿಶಿಖಾಳೊಂದಿಗೆ ಮಾತನಾಡುತ್ತಿರುವಾಗಲೇ ಆ ಫೋನ್ ಕಾಲ್ ಬಂದಿತ್ತು. ಅವನ ಫೋನ್ನಲ್ಲಿ ಕಮಿಷನರ್ ನಂಬರ್ ನೋಡಿ ಆ ಟೈಮ್ನಲ್ಲಿ ಅವನು ಯಾಕೆ ಕಾಲ್ ಮಾಡುತ್ತಿದ್ದಾನೆಂದು ಅರ್ಥವಾಗದೆ ವಿರಾಟ್ ಬೊಗ್ಗಂಟೆಕ್ಕಿದ. ಅನುಮಾನದಿಂದಲೇ ಕಾಲ್ ಲಿಫ್ಟ್ ಮಾಡಿದ ವಿರಾಟ್ಗೆ ಕಮಿಷನರ್ ಹೇಳಿದ ವಿಷಯ ಕೇಳಿ ಕೋಪ ನೆತ್ತಿಗೆ ಹೋಗಿಬಿಡುತ್ತದೆ. ಅದಕ್ಕೆ ವಿಶಿಖಾ ಕೇಳಿದ ಪ್ರಶ್ನೆಗೆ ಕನಿಷ್ಠ ಉತ್ತರವೂ ಹೇಳದೆ ತಕ್ಷಣ ಅಲ್ಲಿಂದ ಹೊರಡುತ್ತಾನೆ. ಅಸಲಿಗೆ ಏನಾಯಿತೆಂದರೆ MLA ಮಗ ಮತ್ತು ಅವನ ಬ್ಯಾಚ್ ಸರ್ವರ್ ತಂದುಕೊಟ್ಟ ಡ್ರಿಂಕ್ಸನ್ನು ವಿಹಾನ್ ಅವರ ಬ್ಯಾಚ್ ಪೂರ್ತಿ ಕುಡಿಯುತ್ತಿರುವಾಗಲೇ ಅಲ್ಲಿ ರೆಗ್ಯುಲರ್ ಆಗಿ ಅವರೊಂದಿಗೆ ಸಂಪರ್ಕದಲ್ಲಿದ್ದ ಒಬ್ಬ ಹುಡುಗಿಯನ್ನು ಕರೆದು ಆ ಹುಡುಗಿಗೆ ಒಂದು ನೋಟಿನ ಕಟ್ಟು ಕೊಡುತ್ತಿದ್ದಂತೆ ಆ ಹುಡುಗಿ ಸಂತೋಷದಿಂದ, ಏನು ಬೇಬಿ, ಇವತ್ತು ಇಷ್ಟೊಂದು ಹಣ ಕೊಡ್ತಾ ಇದೀಯಾ, ನನ್ನಿಂದ ಇನ್ನೂ ಏನು ಬೇಕು ಎಂದು ಅವನ ಮೇಲೆ ವಾಲುತ್ತಾ ಅಮಲೇರಿದ ಕಣ್ಣುಗಳಿಂದ ಕೇಳುತ್ತಿದ್ದರೆ, ಇವತ್ತು ನಿನ್ನ ಅಮಲು ಕೆಲಸ ಮಾಡಬೇಕಿರುವುದು ನನ್ನ ಮೇಲಲ್ಲ, ಅದು ಅಲ್ಲಿ ಇದ್ದಾರಲ್ಲ ಆ ಬ್ಯಾಚ್ ಮೇಲೆ ಅನ್ನುತ್ತಾ ವಿಹಾನ್ ಅವರ ಕಡೆ ತೋರಿಸುತ್ತಾನೆ. ಆ ಹುಡುಗಿ ತನ್ನ ಕೈಗಳಿಂದ ಅವನ ಹೆಗಲ ಮೇಲೆ ಕೈ ಹಾಕುತ್ತಾ, ಏನು ಬೇಬಿ, ನೀನು ಹಣ ಕೊಟ್ಟು ಅವರ ಹತ್ತಿರ ಹೋಗು ಎನ್ನುತ್ತಿದ್ದೀಯಾ ಎಂದು ಮುದ್ದಾಗಿ ಕೇಳುತ್ತಿದ್ದರೆ, ಈ ಒಂದೇ ಒಂದು ಬಾರಿ ನಾನು ಹೇಳಿದ ಕೆಲಸ ಮಾಡು, ನಾನು ಹೇಳಿದಂತೆ ಮಾಡಿದರೆ ಇದಷ್ಟೇ ಅಲ್ಲ, ಇನ್ನೂ ಹೆಚ್ಚು ಕೊಡುತ್ತೇನೆ ಎನ್ನುತ್ತಿದ್ದಾಗ ಹಣದ ಮೇಲಿನ ಆಸೆಯಿಂದ ಆ ಹುಡುಗಿ, ಏನು ಮಾಡಬೇಕು ಬೇಬಿ ಎನ್ನುತ್ತಾಳೆ. ಆಗ ಅವನು ವಿಹಾನ್ ಅವರ ಕಡೆ ತೋರಿಸುತ್ತಾ, ಅವರೆಲ್ಲರನ್ನು ಸ್ವಲ್ಪ ಹೊತ್ತು ನಿನ್ನ ಅಂದದಿಂದ ನಿನ್ನ ಮಾಯೆಯಲ್ಲಿ ಬೀಳಿಸಿ ಡ್ಯಾನ್ಸ್ ಫ್ಲೋರ್ ಮೇಲೆ ಕರೆದುಕೊಂಡು ಹೋಗು. ಅವರೆಲ್ಲರೂ ನಿನ್ನೊಂದಿಗೆ ಸೇರಿ ನಿನ್ನನ್ನು ಸ್ಪರ್ಶಿಸುತ್ತಾ ಡ್ಯಾನ್ಸ್ ಮಾಡಬೇಕು. ಅವರು ಹಾಗೆ ಮಾಡುವಂತೆ ನೀನು ಪ್ರಚೋದಿಸಬೇಕು. ಆಮೇಲೆ ಅವರು ನಿನ್ನನ್ನು ಗೇಲಿ ಮಾಡುತ್ತಿದ್ದಾರೆಂದು ಗಲಾಟೆ ಶುರು ಮಾಡಬೇಕು. ನಿಮ್ಮ ಸುತ್ತಲೂ ಅಲ್ಲಿದ್ದವರೆಲ್ಲರೂ ಸೇರಬೇಕು. ಮುಖ್ಯವಾಗಿ ಅದು ಆ ರೆಡ್ ಕಲರ್ ಟೀ ಶರ್ಟ್ ಹಾಕಿಕೊಂಡಿದ್ದಾನಲ್ಲ ನೋಡು, ಅವನನ್ನು ಮಾತ್ರ ಬಿಡಬೇಡ. ಅವನು ಫುಲ್ ಆಗಿ ನಿನ್ನ ಮಾಯೆಯಲ್ಲಿ ಬೀಳಬೇಕು ಎನ್ನುತ್ತಿದ್ದರೆ, ಸರಿ, ನಿನ್ನ ಇಷ್ಟ. ಇವತ್ತು ನೀನು ಕೊಟ್ಟ ಹಣಕ್ಕೆ ನಿನಗೆ ಸ್ವರ್ಗ ತೋರಿಸೋಣ ಅಂದುಕೊಂಡಿದ್ದೆ. ನಿನಗೆ ಆ ಅದೃಷ್ಟವಿಲ್ಲ. ಏನು ಮಾಡುವುದು? ತಗೊಂಡ ಹಣಕ್ಕೆ ನ್ಯಾಯ ಮಾಡಬೇಕಲ್ಲವೇ? ಅದಕ್ಕೆ ನೀನು ಹೇಳಿದಂತೆಯೇ ಮಾಡುತ್ತೇನೆ ಅನ್ನುತ್ತಾ ದೂರದಿಂದ ಒಂದು 5 ನಿಮಿಷ ಅವರನ್ನು ಗಮನಿಸಿದ ಆ ಹುಡುಗಿ ವಿಹಾನ್ ಅವರ ಟೇಬಲ್ಗೆ ಸ್ವಲ್ಪ ಹತ್ತಿರವಾಗಿ ತಲುಪುತ್ತಾಳೆ. ವಿಹಾನ್ ಅವರಿಗೆ ಕಾಣದಂತೆ ಅತ್ಯಂತ ಹತ್ತಿರಕ್ಕೆ ಹೋಗಿ ವಯ್ಯಾರ ಚೆಲ್ಲುತ್ತಾ ಸ್ವಲ್ಪ ಹೊತ್ತು ಅವರನ್ನು ಟೆಂಪ್ಟ್ ಮಾಡಲು ನೋಡುತ್ತಾಳೆ. ಆದರೆ ವಿಹಾನ್ ಅವರ ಬ್ಯಾಚ್ನಲ್ಲಿ ಯಾರೂ ಅವಳನ್ನು ಗಣನೆಗೆ ತೆಗೆದುಕೊಳ್ಳದಿದ್ದಾಗ ಇಷ್ಟು ಅಂದಗಾತಿಯಾದ ನನ್ನನ್ನೇ ನಿರ್ಲಕ್ಷಿಸುತ್ತಾರಾ ಎಂದು ಹೀಗೋ ಹರ್ಟಾಗಿ ಇನ್ನಷ್ಟು ಹತ್ತಿರಕ್ಕೆ ಹೋಗಿ ಕಾಲು ಜಾರಿ ಅವರ ಮೇಲೆ ಬಿದ್ದಂತೆ ನಡೆಸಿ ಅವರ ಗಮನ ಸೆಳೆದ ತಕ್ಷಣ, ಹಾಯ್ ಬೇಬಿ ಎಂದು ಹೇಳುತ್ತಾ ಬೇಕೆಂದೇ ಅವರನ್ನು ಪ್ರಚೋದಿಸುತ್ತಾಳೆ. ಇದ್ದಕ್ಕಿದ್ದಂತೆ ಒಬ್ಬ ಹೆಣ್ಣು ಮಗಳ ಸ್ಪರ್ಶ ಅವರಿಗೆ ತಾಗಿ ಸಿಹಿಯಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದರೆ ವಿಹಾನ್ ಹೊರತುಪಡಿಸಿ ಉಳಿದವರೆಲ್ಲರೂ ಆ ಹುಡುಗಿಯನ್ನು ನೋಡುತ್ತಾರೆ. ಆ ಹುಡುಗಿ ತಕ್ಷಣವೇ ಅಮಲೇರಿದ ಕಣ್ಣುಗಳಿಂದ ಅವರ ಕಡೆ ನೋಡುತ್ತಿದ್ದರೆ, ಆಗಲೇ ಅವರು ಆ ಡ್ರಗ್ ಅಮಲಿಗೆ ಮೆಲ್ಲಗೆ ಜಾರುತ್ತಿದ್ದರಿಂದ ಆ ಹುಡುಗಿ ಕರೆದ ತಕ್ಷಣ ಒಬ್ಬೊಬ್ಬರ ಮೈಯಲ್ಲೂ ರಕ್ತ ವೇಗವಾಗಿ ಹರಿದು ಹಾಯ್ ಎಂದು ಮಾತನಾಡಿಸುತ್ತಿದ್ದರೆ, ಕವಿಸುತ್ತಿರುವ ಆ ಕಣ್ಣುಗಳ ಕಡೆ ಎಲ್ಲರೂ ಆಸೆಯಿಂದ ನೋಡುತ್ತಿರುತ್ತಾರೆ. ಯು ಆರ್ ಸೋ ಹ್ಯಾಂಡ್ಸಮ್ ಬೇಬಿ ಅನ್ನುತ್ತಾ ಸ್ವಲ್ಪ ಹೊತ್ತು ಅವರೊಂದಿಗೆ ಮೆತ್ತಗೆ ಮಾತನಾಡಿ ಅವರು ತನ್ನ ಮೈ ಮೇಲೆ ಬಿದ್ದ ನಂತರ, ಏನು ಬೇಬಿ, ಇಲ್ಲೇ ಕುಳಿತಿದ್ದೀರಾ, ಲೆಟ್ಸ್ ಗೋ ಟು ದಿ ಡ್ಯಾನ್ಸ್ ಫ್ಲೋರ್ ಎಂದು ಕೇಳುತ್ತಿದ್ದರೆ, ಮೊದಲು ಆ ಹುಡುಗಿಯ ಜೊತೆ ನಾನು ಡ್ಯಾನ್ಸ್ ಮಾಡುತ್ತೇನೆ ಎಂದರೆ ನಾನು ಮಾಡುತ್ತೇನೆ ಎಂದು ಎಲ್ಲರೂ ಗಲಾಟೆ ಮಾಡುತ್ತಿದ್ದರೆ ಆ ಹುಡುಗಿ ನಕ್ಕು, ಓಕೆ ಕೂಲ್ ಗೈಸ್, ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ಹೋಗೋಣ ಎಂದರೆ ವಿಹಾನ್ ಮಾತ್ರ, ನಾನು ಬರುವುದಿಲ್ಲ, ನೀವು ಹೋಗಿರೋ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಅವನಿಗೆ ಇನ್ನೂ ಪೂರ್ತಿಯಾಗಿ ಅಮಲು ಏರದೇ ಇದ್ದುದರಿಂದ ವಿಹಾನ್ ಕಣ್ಣುಗಳಲ್ಲಿ ಕೇವಲ ವೀಕ್ಷಾಳ ರೂಪ ಮಾತ್ರ ಸುಳಿಯುತ್ತಿರುತ್ತದೆ. ಅದಕ್ಕೆ ಯಾವ ಹುಡುಗಿಯನ್ನು ಅವನು ಮುಟ್ಟುವುದಿಲ್ಲ. ವಿಹಾನ್ ಬಾರದೆ ಅಲ್ಲೇ ಕುಳಿತುಕೊಳ್ಳುತ್ತೇನೆ ಎಂದ ತಕ್ಷಣ, ಇವನು ಬಾರದಿದ್ದರೆ ಹೇಗೆ? ಅವನು ನನಗೆ ಹಣ ಕೊಟ್ಟಿದ್ದೆ ಇವನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಲಲ್ಲವೇ? ಇವನು ಬರುವುದಿಲ್ಲ ಎಂದರೆ ಹೇಗೆ? ಹೇ ಹ್ಯಾಂಡ್ಸಮ್, ಏನಾಯಿತು?
ನೀನು ಬಾ, ಇವರೆಲ್ಲರಿಗಿಂತ ನೀನೇ ತುಂಬ ಸುಂದರವಾಗಿದ್ದೀಯ ಎಂದು ವಿಹಾನ್ ಕೈ ಹಿಡಿಯಲು ಹೋದರೆ, ಏಯ್ ಡೋಂಟ್ ಟಚ್ ಮೀ ಎಂದು ಕೋಪದಿಂದ ಹೇಳುತ್ತಾ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ ವಿಹಾನ್. ಆ MLA ಮಗ ಮತ್ತು ಅವನ ಇಡೀ ಬ್ಯಾಚ್ ಏನು ನಡೆಯುತ್ತಿದೆಯೋ ಎಂದು ಕುತೂಹಲದಿಂದ ಕಾಯುತ್ತಿರುತ್ತಾರೆ. ಏಕೆಂದರೆ ಅವರ ಟಾರ್ಗೆಟ್ ವಿಹಾನ್ ಮಾತ್ರ. ಪಕ್ಕದಲ್ಲಿದ್ದವರೆಲ್ಲ ವಿಹಾನ್ ಒಬ್ಬನಿಲ್ಲದಿದ್ದರೆ ಉಳಿದವರಿಗೆ ಇವರನ್ನು ಎದುರಿಸುವ ಧೈರ್ಯವಿರುವುದಿಲ್ಲ. ಕಾಲೇಜಿನಲ್ಲಿ ಯಾವ ಹುಡುಗಿಯ ತಂಟೆಗೆ ಹೋಗೋಣವೆಂದರೂ ಈ ವಿಹಾನ್ ಅಡ್ಡ ಬರುತ್ತಿದ್ದರಿಂದ ಅವನ ಮೇಲಷ್ಟೇ ಹಾಗೆ ಬೆಳೆಸಿಕೊಂಡಿರುತ್ತಾರೆ ಅವರು. ಅದಕ್ಕೆ ಈಗ ಅವನು ಆ ಹುಡುಗಿಯೊಂದಿಗೆ ಹೋಗಿ ಆ ಅಮಲಿನಲ್ಲಿ ಆ ಹುಡುಗಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದಂತೆ ಕ್ರಿಯೇಟ್ ಮಾಡಿ ಅದನ್ನು ವಿಡಿಯೋ ತೆಗೆದು ಇವನು ಇಂತಹವನು ಎಂದು ಕಾಲೇಜಿನಾದ್ಯಂತ ಪ್ರಚಾರ ಮಾಡಲು ಬಯಸುತ್ತಾನೆ. ಅದರಿಂದ ವಿಹಾನ್ಗೆ ಕಾಲೇಜಿನಲ್ಲಿರುವ ಪಾಪ್ಯುಲಾರಿಟಿ ಕಡಿಮೆಯಾಗುತ್ತದೆ. ಹೊರಗೆ ಮುಗ್ಧನಂತೆ ಕಾಣಿಸಿಕೊಂಡು ಪಬ್ಗಳಿಗೆ ಹೋಗಿ ಹುಡುಗಿಯರೊಂದಿಗೆ ಅಲೆಯುತ್ತಾನೆ ಎಂದು ವಿಹಾನ್ಗೆ ವಿರುದ್ಧವಾಗಿ ಕಾಲೇಜಿನಾದ್ಯಂತ ಪ್ರಚಾರ ಮಾಡಬೇಕೆಂದು. ಅದಕ್ಕಾಗಿಯೇ ಅವನು ಯಾವಾಗ ಡ್ಯಾನ್ಸ್ ಫ್ಲೋರ್ ಮೇಲೆ ಹೋಗುತ್ತಾನೋ ಎಂದು ಆಸೆಯಿಂದ ಕಾಯುತ್ತಿದ್ದಾನೆ ಆ MLA ಮಗ. ವಿಹಾನ್ ಎಷ್ಟೊತ್ತಿಗೂ ನಾನು ಬರುವುದಿಲ್ಲ ಎನ್ನುತ್ತಿದ್ದರೆ ಇನ್ನು ಅವನ ಫ್ರೆಂಡ್ಸ್ ಮಾತ್ರ, ಅವನು ಬರುವುದಿಲ್ಲ ಬಿಡು ಬೇಬಿ, ಅವನಿಗೆ ಇವೆಲ್ಲವೂ ಇಷ್ಟವಾಗುವುದಿಲ್ಲ, ನಾವು ಹೋಗೋಣ ಬಾ ಅನ್ನುತ್ತಾ ಆ ಹುಡುಗಿ ಎಷ್ಟೇ ಒದ್ದಾಡಿದರೂ ಕೇಳದೆ ಅವಳನ್ನು ಕರೆದುಕೊಂಡು ಡ್ಯಾನ್ಸ್ ಫ್ಲೋರ್ ಮೇಲೆ ಹೊರಟು ಹೋಗುತ್ತಾರೆ ತಮಗಿದ್ದ ಅಮಲಿನಲ್ಲಿ. ವಿಹಾನ್ಗೆ ಅಷ್ಟರಲ್ಲೇ ಮೆಲ್ಲನೆ ಅಮಲು ಏರುತ್ತಿದ್ದರೆ ಹೋಗುತ್ತಿರುವ ತನ್ನ ಫ್ರೆಂಡ್ಸ್ ಕಡೆ ನೋಡುತ್ತಾ ಎಂಜಾಯ್ ಮಾಡಿ, ಅದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು ಎಂದು ತೂಗುತ್ತಾ ಅಮಲಿನಲ್ಲಿ ಮಾತನಾಡುತ್ತಿದ್ದರೆ ವಿಹಾನ್ ಪರಿಸ್ಥಿತಿ ನೋಡಿ ನಕ್ಕು, ಇವಾಗ ಸಿಕ್ಕಿಬಿದ್ದೆಯಲ್ಲೋ ನನ್ನ ಕೈಗೆ ಎಂದುಕೊಳ್ಳುತ್ತಾನೆ ಆ MLA ಮಗ. ಈ ಕಥೆ ಇನ್ನೂ ಮುಂದುವರಿಯುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.